ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ಡಿಕೆಶಿಗೆ ಮಂತ್ರಾಲಯ ಪಂಚಮುಖಿ ದೇಗುಲದ ಅರ್ಚಕರು ಅಭಯ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾರೆ ಅಂತ ಪವರ್ ಟಿವಿಗೆ ಅರ್ಚಕರು ಮಾಹಿತಿ ಕೊಟ್ಟಿದ್ದಾರೆ. ಪಂಚಮುಖಿ ಆಂಜನೇಯ ದೇಗುಲದಲ್ಲಿ ಡಿಕೆ ಶಿವಕುಮಾರ್ ಮನೋವಾಂಚಲ್ಯ ಸಿದ್ಧಿ ಅರ್ಚನೆಯನ್ನ ಮಾಡಿಸಿದ್ರು. ಅರ್ಚಕರು ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಯಡಿಯೂರಪ್ಪನವರು ಬಂದಿದ್ರು. ಈ ಒಂದು ಪೂಜೆಯ ವಿಶೇಷ, ಪೂಜೆಗಿನ ಪರ್ಟಿಕ್ಯುಲರ್ ಹೆಸರಿದೆಯಾ ಅಥವಾ ಯಾವ ರೀತಿಯಾದಂತಹ ಪೂಜೆ ಇದು ಮಾಡಿದವ್ರಿಗೆ ಏನಾದರೂ ಹಿಂದೆ ಫಲ ಸಿಕ್ಕಿರುವಂತಹ ಒಂದು ಉದಾಹರಣೆಗಳೇನಾದ್ರು ಇದೆಯಾ? ನೋಡ್ರಿ, ಈಗ ಭಾಳ ವರ್ಷಗಳ ಹಿಂದೆ ಯಡಿಯೂರಪ್ಪನವರು ಬಂದಿದ್ದರು. ಅವರು ಇಲ್ಲಿ ಬಂದು ಹೋದ್ಮೇಲೆ ಅವರು ಮುಖ್ಯಮಂತ್ರಿಗಳಾದರು. ಮತ್ತು ನಮ್ಮ ಇವರು ವೀರಪ್ಪ ಮೊಯ್ಲಿಯವರು ಅವರು ಬಂದು ಶಿಕ್ಷಣ ಇಲಾಖೆ ಮಂತ್ರಿ ಇದ್ದರು. ಅವರು ಬಂದು ಒಂದು ತಿಂಗಳಲ್ಲಿ ಅವರು ಮುಖ್ಯಮಂತ್ರಿ ಆದರು. ಆಮೇಲೆ ಬಂಗಾರಪ್ಪ ಅವರು ಬಂದು ದರ್ಶನ ಮಾಡ್ಕೊಂಡು ಹೋದ್ಮೇಲೆ ಅವರು ಮುಖ್ಯಮಂತ್ರಿ ಆದರು. ಈಗ ಹಲವು ಭಾಳ ಜನ ಇದ್ದಾರೆ ರೀ ಅವ್ರವ್ರ ಮೇಲೆ. ಆಮೇಲೆ MLA ಆಗಿ ಬಂದವರು ಮಿನಿಸ್ಟರ್ ಆಗಿದ್ದಾರೆ. ಭಾಳ ಜನ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಇದೇ ಇರುತ್ತೆ ಅಂತ ಗ್ಯಾರಂಟಿ ಆಗ್ತಾರೆ. ಸ್ವಲ್ಪ ದಿವಸ ಟೈಮ್ ಹೆಚ್ಚು ಕಡಿಮೆ ಗ್ಯಾರಂಟಿ ಆಗ್ತಾರೆ. ಧನ್ಯವಾದ ಗುರುಗಳೇ. ಒಟ್ಟು ಗುರುಗಳು ಹೇಳೋ ಪ್ರಕಾರ ಇಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಬಂದು ತಮಗೆ ಬೇಕಾಗಿರುವಂಥ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆ ಮಾಡಿದ್ದಾರೆ. ಒಂದೆರಡು ದಿನ ತಡ ಆದರೂ ಪರವಾಗಿಲ್ಲ, ಅವರು ಮುಖ್ಯಮಂತ್ರಿಗಳಾಗೋದು ಖಚಿತ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಅರ್ಚಕರು ಹೇಳ್ತಾ ಇರ್ತಕ್ಕಂಥದ್ದು. ಅದು ದೇವಸ್ಥಾನ. ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ. ನನ್ನ ಪ್ರಶ್ನೆ ಕಾಂಗ್ರೆಸ್ ವಕ್ತಾರರಿಗೆ, ಎಲ್ಲೋ ಒಂದ್ ಕಡೆ ನಿಮ್ಮ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ATM ಆಗಿ ಬಳಸ್ಕೊಳ್ತಾ ಇದೆ. ಹಾಗೇನಿಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಅವರ ಒಂದು ವಿದ್ಯಾರ್ಥಿ. ಅದಕ್ಕೆ ಹೇಳ್ತಾ ಇರೋದು, ನೀವು ಅವರನ್ನು ಬರೀ ಕೇವಲ ATM ಆಗಿ ಬಳಸ್ಕೊಳ್ತಾ ಇದ್ದೀರಿ. ಹೈಕಮಾಂಡ್ ನ ಈ ಮೌನ ಅಥವಾ ಇಷ್ಟೆಲ್ಲ ನಡೀತಾ ಇದ್ರು, ಹೈಕಮಾಂಡ್ ಮಾತಾಡಬಾರ್ದು ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದೆಯಾ ಹೊರತು ಮಾತಾಡಿದವ್ರ ಮೇಲೆ ಯಾವ ರೀತಿ ಕ್ರಮನೂ ಆಗ್ತಾ ಇಲ್ಲ. ಸಮೀವುಲ್ಲಾ ಸರ್, ಐ ಡೋಂಟ್ ಥಿಂಕ್ ಸೊ, ಐ ಆಮ್ ರಾಂಗ್. ನನಗೆ ಅನ್ಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ATM ಆಗಿ ಮಾತ್ರ ಇಟ್ಕೊಂಡಿದ್ದಾರೆ ಅಂತ. ಹಾಗೇನಿಲ್ಲ ಮೇಡಮ್, ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಆ ಒಂದು ಅವಕಾಶ ಬಂದಾಗ, ಆ ಒಂದು ಗಳಿಗೆ ಬಂದಾಗ ಖಂಡಿತವಾಗ್ಲೂ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಯಾಕೆಂದರೆ ಇವತ್ತೊಂದು ಪಕ್ಷಕ್ಕೋಸ್ಕರ ಮೇಡಮ್ ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್. ಮುಕುಲ್ ರಾಯ್, ಅಜಿತ್ ಪವಾರ್ ಆಗಿರ್ಬೋದು, ಅಥವಾ ಸುನಿಲ್ ದೇಸಾಯಿ ಆಗಿರ್ಬೋದು, ಏಕನಾಥ್ ಶಿಂದೆ ಇರ್ಬೋದು. ಇವರಿಗೆಲ್ಲ ಏನು IT, ED, CBI ಅಂತೇಳಿ ಆಫರ್ ಮೇಲೆ ಆಫರ್ ಕೊಟ್ಬಿಟ್ಟು ಇವತ್ತೆಲ್ಲ ವಾಷಿಂಗ್ ಪೌಡರ್ ನಿರ್ಮಾಗಿ ಅಲ್ಲಿಗೆ ಹೋಗಿದ್ದಾರೆ. ಆ ರೀತಿಯ ಏಕನಾಥ್ ಶಿಂದೆಗಿಂತ ಬಿಫೋರ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಫರ್ ಕೊಡ್ತಾರೆ. ನಿಮ್ಮನ್ನ DCM ಮಾಡ್ತೀವಿ, ನಿಮ್ಮನ್ನ ಇನ್ಯಾವುದೋ ಹುದ್ದೆ ಕೊಡ್ತೀವಿ, ನಿಮ್ಮೆಲ್ಲ ಯಾವುದೇ ಕೇಸ್ಗಳಿರಲ್ಲ, ನಿಮ್ಮನ್ನ ಜೈಲಿಗೆ ಹಾಕ್ಸಲ್ಲ ಅಂತೆಲ್ಲ ಹೇಳಿದಾಗ ಅವರು ತನ್ನ ಪಕ್ಷಕ್ಕೋಸ್ಕರ, ಯಾರಾದರೂ ಈ ದೇಶದಲ್ಲಿ ಪಕ್ಷಕ್ಕೋಸ್ಕರ ಯಾವುದೇ, ಯಾಕೆಂದ್ರೆ ಇವತ್ತು ಆ ಕೇಸ್ಗಳಿದ್ದಿದ್ರೆ ಇನ್ನೂ ಕೇಸ್ಗಳು ನಡೀತಾ ಇರಬೇಕಿತ್ತು. ಆದರೆ ಸುಪ್ರೀಂ ಕೋರ್ಟಲ್ಲಿ ಪ್ರತಿ ಕೇಸ್ಗಳು ಖುಲಾಸೆ ಆಯಿತು. ಅಂದರೆ ಸುಳ್ಳು ಕೇಸ್ನಲ್ಲಿ ಅವರು ಇಕ್ಕಟ್ಟಿಗೆ ಸಿಕ್ಕಿಸಿ ಜೈಲಿಗೆ ಹಾಕಿದ್ರು ಸಮೇತ ಪಕ್ಷನಿಷ್ಠೆ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಎಲ್ಲರಿಗೂ ಬರುವಂಥದ್ದಲ್ಲ, ಯಾವುದೇ ಪಕ್ಷ ಆಗಿರಲಿ. ಆದರೆ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಸೊ ಅದನ್ನು ಬಹಳ ಸೂಕ್ಷ್ಮವಾಗಿ ನಮ್ಮ AICC ಅಧ್ಯಕ್ಷರು ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಪ್ರತಿಯೊಬ್ಬರು ಗುರುತಿಸಿದ್ದಾರೆ. ಅವರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಹುದ್ದೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ 100% ಸಿಕ್ಕೇ ಸಿಗ್ತದೆ. ಸಮೀವುಲ್ಲಾ ಸರ್, ನನ್ಗೆ 2 ಪ್ರಶ್ನೆ ಇತ್ತು. ಒಂದು, ಡಿ ಕೆ ಶಿವಕುಮಾರ್ ಇನ್ ಕೇಸ್ ಕಾಂಗ್ರೆಸ್ ಬಿಟ್ಟು ಹೋದ್ರೆ ಏನು ಅಂತ. ಎರಡನೇದು, ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ಕೇವಲ ATM ಆಗಿ ಉಪಯೋಗಿಸ್ಕೊಳ್ತಾ ಇದೆ ಅನ್ನೋದು ಒಂದು. ಈಗ ದರ್ಶನ್ ಅವರು ಹೇಳ್ದಂಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಹುದ್ದೆಯನ್ನ ಕೊಡುತ್ತೆ ಹೈಕಮಾಂಡ್ ಅಂತ ಅಂದ್ರೆ ಇನ್ನು ಯಾವ ಸಮಯ ಬರಬೇಕು? ಇಷ್ಟೆಲ್ಲ ಇಲ್ಲಿ ಆಗ್ತಾ ಇದ್ರು, ಯಾವುದೇ ಕ್ಲಾರಿಟಿಯನ್ನ ಕೊಡದೆ ಇಲ್ಲಿ ಶಾಸಕರುಗಳು, MLCಗಳು ಅವರು ಇವರು ಇಷ್ಟ ಬಂದಂಗೆ ಮಾತಾಡ್ತಾ ಇದ್ರು. ಉಸ್ತುವಾರಿ ರಣದೀಪ್ ಸಿಂಗ್ ಅವ್ರು ಬರ್ತಾರೇನೋ, ಯಾರು ಮಾತಾಡಬೇಡಿ ಅಂತಾರೆ, ಪುನಃ ವಾಪಸ್ ಡೆಲ್ಲಿ ಫ್ಲೈಟ್ ಹತ್ತುತ್ತಾರೆ. ಇಷ್ಟು ಬಿಟ್ರೆ ಇನ್ನೇನೂ ಆಗ್ತಿಲ್ಲ. ಇದಕ್ಕೆ ನಿಮ್ಮ ಅನಾಲಿಸಿಸ್ ಏನು ಸರ್? ಅವರು ಪಕ್ಷ ಬಿಟ್ಟು ಬಿಜೆಪಿಗೆ ಸೇರೋದು ಅದು ಸದ್ಯದ ಮಟ್ಟಿಗೆ ಊಹೆಯ ವಿಚಾರ. ಅದು ಊಹೆ, ಅದು ತುಂಬಾ ಹೈಪೋಥೆಟಿಕಲ್. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ಲಸ್ ಪಾಯಿಂಟ್ ಪಕ್ಷನಿಷ್ಠೆ. ಎಂತಹ ಕ್ರಿಟಿಕಲ್ ಸಂದರ್ಭದಲ್ಲೂ ಕೂಡ ಅವರು ಸವಾಲುಗಳನ್ನ, ಸಮಸ್ಯೆಗಳನ್ನ ಮೈಮೇಲೆ ಹಾಕೊಂಡು ನಿಂತರೆ ಹೊತ್ತು ಘಟಾನುಘಟಿಗಳನ್ನ ಎದುರಿಸ್ಕೊಂಡು ಚುನಾವಣಾ ಸ್ಟ್ರಾಟಜೀಸ್ ಅನ್ನ ಮಾಡಿ ಅವರು ರಿಸ್ಕ್ ನ ತಗೊಂಡು ರಾಜಕಾರಣ ಮಾಡಿದ್ರೆ ಹೊರತು ಅವ್ರು ಯಾವತ್ತೂ ಕಾಂಪ್ರಮೈಸ್ ಆಗ್ಲಿಲ್ಲ. ಅದು ಎಂತ ಅವರ ಶತ್ರುವೂ ಕೂಡ ಅದನ್ನ ಒಪ್ತಕ್ಕಂತಹ ವಿಚಾರ. ಅವರು ಎದುರಾಕೊಂಡಂತಹ ರಿಸ್ಕ್ ಅನ್ನ ಬೇರೆ ಯಾರಾದ್ರೂ ಎದುರಾಕೊಂಡಿದ್ರೆ, ಅವ್ರ ಪಾರ್ಟಿನಲ್ಲಿ ಯಾರು ರೆಡಿ ಇರ್ಲಿಲ್ಲ. ಬೇರೆ ಯಾರಾದ್ರೂ ಎದುರಾಕೊಂಡಿದ್ರೆ ಅವ್ರ ಕಥೆನೇ ಬೇರೆ ಆಗಿರೋದು. ನಿಮ್ಮ ಪಾಯಿಂಟ್ ಗೆ ಬರ್ತೀನಿ ಸರ್. ಇಷ್ಟೆಲ್ಲ ಎದುರು ಹಾಕೊಂಡು ಲೈಫ್ ರಿಸ್ಕ್ ಗಿಟ್ಟು ಇಷ್ಟೆಲ್ಲ ಫೇಸ್ ಮಾಡಿದಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯರ ಆದಿಯಾಗಿ ಅವರ ಬಣದಲ್ಲಿ ಯಾರೂ ಕೂಡ ಒಪ್ತಾ ಇಲ್ಲ. ಸೀಟ್ ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಬೇಕಾಗಿತ್ತು, ಪಾರ್ಟಿ ಫಂಡಿಂಗ್ ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಬೇಕಾಗಿತ್ತು.
ಇಷ್ಟೆಲ್ಲ ರಾಜ್ಯದಲ್ಲಿ ಹೋರಾಟ ಮಾಡಿ ಕೊರೋನಾ ಸಂದರ್ಭದಿಂದ ಹಿಡಿದು ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರವಾಗಿ ತರಬೇಕಾದ್ರೆ ಡಿ ಕೆ ಶಿವಕುಮಾರ್ ಬೇಕಾಗಿತ್ತು. ಈಗ ಅದೇ ಪಕ್ಷದವರಿಗೆ ಸಿಎಂ ಸ್ಥಾನ ಬಿಟ್ಕೊಡೋದಕ್ಕೆ ಯಾಕೆ ಇಷ್ಟ ಇಲ್ಲ ಸರ್ ಡಿ ಕೆ ಶಿವಕುಮಾರ್ ಅವ್ರಿಗೆ? ಸಿಎಂ ಸ್ಥಾನ ಅದಕ್ಕೆ ಇಷ್ಟ ಇರಲ್ಲ, ಸಿಎಂ ಸ್ಥಾನ ಅಲ್ವಾ ಅದು. ಹೀಗಾಗಿ ಮುಖ್ಯಮಂತ್ರಿ ಸ್ಥಾನ ಬಣದವ್ರಿಗೂ ಯಾರಿಗೂ ಇಷ್ಟ ಇಲ್ವಲ್ಲ ಸರ್? ಅಲ್ಲಲ್ಲ, ಮುಖ್ಯಮಂತ್ರಿ ಸ್ಥಾನ ಅಷ್ಟು ಈಸಿಯಾಗಿ ಯಾರು ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ. ಅಂದ್ರೆ ನಿಮ್ಮ ಪ್ರಶ್ನೆಗೆ ಏನ್ ಉತ್ತರ ಅಂತಂದ್ರೆ, ಹೈಕಮಾಂಡ್ ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡ್ಲೇಬೇಕಾಗುತ್ತೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈಗಿರುವ ಗೊಂದಲವನ್ನ ಸರಿ ಮಾಡ್ಬೇಕಾಗುತ್ತೆ. ಮತ್ತು ಯಾವ ರೀತಿ ಗೊಂದಲವನ್ನ ಸರಿ ಮಾಡ್ಬೇಕು ಅನ್ನೋದಕ್ಕೆ ಸರಿಯಾದ ಸ್ಟ್ರಾಟಜಿಯನ್ನ ಅವರು ಮಾಡ್ಬೇಕಾಗಿ ಬರುತ್ತೆ. ಮತ್ತು ಈ ಏನ್ ಗೊಂದಲ ಆಗ್ತಿದೆ ಅದ್ರ ಬಗ್ಗೆ ಒಂದು ಕ್ಯಾಟಗಾರಿಕಲ್ ಸ್ಟೇಟ್ಮೆಂಟ್ ಅಗತ್ಯ ಇದೆ. ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಇದು ಮುಂದುವರೆದು ನೋಡಿ, ಅವರು ಈ ಬಿಹಾರ್ ಚುನಾವಣೆಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ದೃಷ್ಟಿಯಿಂದ ಯತೀಂದ್ರ ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಮಾತನಾಡುವ ಅಗತ್ಯ ಇತ್ತ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾದ್ರೆ ನ್ಯಾಚುರಲಿ ಮತ್ತೊಬ್ಬ ಯಾರೋ ಈಗ ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್ ಸ್ಟೇಟ್ಮೆಂಟ್ ಮಾಡೇ ಮಾಡ್ತಾರೆ. ಅವಾಗ ಯಾರು ಕಂಟ್ರೋಲ್ ಮಾಡ್ತೀರಾ? ಎಷ್ಟ್ ಜನಕ್ಕೆ ನೋಟಿಸ್ ಕೊಡ್ತೀರಾ? ಅವ್ರಿಗೆ ಆಲ್ರೆಡಿ ನೋಟಿಸ್ ತಗೊಂಡಿರೋರೇ ತಿರ್ಗಾ ಮಾತಾಡ್ತಿದ್ದಾರೆ ಅಂತಂದ್ಮೇಲೆ ನೋಟಿಸಿಗೆ ಏನ್ ಬಂತು? ಈ ತರದ ಪ್ರಶ್ನೆಗಳು ಚೈನ್ ಲಿಂಕ್ ಒಂದಕ್ಕಿಂತ ಒಂದು ಮುಂದುವರೆದು ಒಂದ್ ಪಾಯಿಂಟ್ ಅಲ್ಲಿ ಸ್ಫೋಟ ಆಗುತ್ತೆ. ಆವಾಗ ನಾವು ಬೇಕಾದಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್, ವೀರಪ್ಪ ಮೊಯ್ಲಿ ಸಿಎಂ ಇರ್ಬೇಕಾದ್ರೆ ಹೆಂಗ್ ಸ್ಫೋಟ ಆಯ್ತು, ಬಂಗಾರಪ್ಪ ಸಿಎಂ ಇರ್ಬೇಕಾದ್ರೆ ಏನ್ ಸ್ಫೋಟ ಆಯ್ತು, ಮತ್ತೆ ಇನ್ನೊಂದು ಸ್ಫೋಟ ಈಗ ಸಂಭವಿಸುತ್ತೆ, ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ. ಕ್ರಮೇಣ ಡೆವಲಪ್ಮೆಂಟ್ಗಳು ಅದಕ್ಕಲ್ಲೇ ಹೋಗ್ತವೆ. ಹಿಂಗಾಗಿ ಸಮೀಲ ಸರ್, ನಾನು ನನಗೆ ಈ ಸಂದರ್ಭಕ್ಕೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಯಾಕೆ ಇವ್ರುಗಳೆಲ್ಲ ಈ ತರ ಅಂದ್ರೆ, ಇಲ್ಲಿ ಗಮನಿಸಿ ಸರ್, ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇರೋಂಥವ್ರು ಯಾರು ಅನ್ನೋದನ್ನ ನಾವು ಗಮನಿಸಿದಾಗ ಕೈ ತುಂಬ ಕೆಲಸ ಇಲ್ದೇ ಇರೋರೇ ಇಂಥ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋದೇ ಬೆರಳೆಣಿಕೆ ಸಚಿವರು ಸರ್. ಫಾರ್ ಎಕ್ಸಾಂಪಲ್ ಈಗ ಕೃಷ್ಣ ಬೈರೇಗೌಡರು ಅದಂತೂ ಈ ಸರ್ಕಾರದಲ್ಲಿ ಸಚಿವರನ್ನ ನೆನಪಿಸ್ಕೊಂಡ್ರೆ ಭ್ರಮ ನಿರಸನ. ಈ ಸರ್ಕಾರದ ಬಗ್ಗೆ ಜನ ಇಟ್ಟಂತಹ ನಂಬಿಕೆ ಇದೆಯಲ್ಲ, ಸಚಿವರ ಕಾರ್ಯವೈಖರಿ ಎಲ್ರಿಗೂ ಅಲ್ಲ, ಒಂದಷ್ಟು ಜನ ಒಳ್ಳೆ ಸಚಿವರಿದ್ದಾರೆ, ಉಳಿದವರೆಲ್ಲ ದೇವರೇ ಕಾಪಾಡ್ಬೇಕು. ಈ ಪುರುಷಾರ್ಥಕ್ಕೆ ಈ ಗೌರ್ಮೆಂಟ್ ಬರ್ಬೇಕಾಗಿತ್ತ ಅನ್ನುವ ಮಟ್ಟಿಗೆ ಸಚಿವರ ಕಾರ್ಯವೈಖರಿ ಇದೆ. ಎಲ್ರೂ ಅಲ್ಲ, ಒಂದ್ ಇಬ್ರು ಮೂರ್ ಜನ ಸಚಿವರು ಬಿಟ್ರೆ ಸರ್ ಎಲ್ಲ ನಿರುದ್ಯೋಗಿಗಳೇ. ಕೆಟ್ಟ ಸರ್ಕಾರ ಇದು. ಈ ಸರ್ಕಾರದಲ್ಲಿರೋ ಸಚಿವರನ್ನ ಕಿತ್ತು ಬಿಸಾಕ್ಬೇಕು. ಕೆಟ್ಟ ಸರ್ಕಾರ ಇದು. ನಾವು ಊಹೆಗೂ ಕೂಡ ಮಾಡಿರ್ಲಿಲ್ಲ ಇಂತಹ ಸಚಿವರು ಈ ತರ ಕಾರ್ಯವೈಖರಿ ನಡೆಸ್ತಾರೆ ಅಂತ ಹೇಳಿ. ಎಲ್ರಿಗೂ ಅನ್ವಯ ಆಗಲ್ಲ, ಒಂದ್ 60 ಜನ ಬಿಟ್ಟು ಉಳಿದದ್ದೆಲ್ಲ ಇದೇ ಗೋಳು. ಕರೆಕ್ಟ್ ಸರ್. ಅದಕ್ಕೆ ನಾನು ಹೇಳಿದ್ದು, ನಿರುದ್ಯೋಗಿಗಳು ಅಂತ ಯಾರು ಕೂತಿದಾರೆ ನೋಡಿ, ಕೆಲ್ಸಕ್ಕೆ ಬಾರದೇ ಇರೋರು, ಅವರೇ ಇಂಥ ಸ್ಟೇಟ್ಮೆಂಟ್ಗಳು ಕೊಟ್ಟು ಸರ್ಕಾರನ ಡ್ಯಾಮೇಜ್ ಮಾಡಿ ಅಲ್ಲಲ್ಲೇ ಕಂದಕ ಸೃಷ್ಟಿ ಮಾಡ್ಕೊಂಡು ಜಗಳ ಸೃಷ್ಟಿ ಮಾಡ್ತಾರೋ. ಇಂಥ ಕೆಲ್ಸಕ್ಕೆ ಬಾರದೇ ಇರೋ ವೇಸ್ಟ್ ಬಾಡಿಗಳೇ ಬಿಟ್ರೆ ಬೆರಳೆಣಿಕೆ ಅಷ್ಟು ಏನೋ 4-5 ಜನ ಕೆಲಸ ಮಾಡ್ತಾರೆ. ಅವ್ರು ಯಾರು ನೋಡಿ ಇಂಥ ಇದಕ್ ಬರೋದೇ ಇಲ್ಲ, ವಿಚಾರನೆ ಮಾತಾಡಲ್ಲ ಅವ್ರು ಯಾರುವೆ. ಹೌದು, ಬರಲ್ಲ.